ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ದಿನಾಂಕ 2/9/2025 ಸೆಪ್ಟೆಂಬರ್ ತಿಂಗಳ 2ನೇ ದಿನದಲ್ಲಿ ನಾವಿದ್ದೇವೆ, ಮಂಗಳವಾರ. ಎಲ್ಲ ದೇವಿಯರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ. ಕಾರ್ಯಕ್ರಮನ ಪ್ರಾರಂಭ ಮಾಡ್ತಾ ಇದ್ದೀವಿ. ಸೊ ನೀವು ನಮ್ಮ ಈ ಕಾರ್ಯಕ್ರಮಕ್ಕೆ ಕೂಡ ಕಾಲ್ ಮಾಡಿ ಮಾತನಾಡ್ಬೋದು, ಹಾಗೆ ವಾಟ್ಸಪ್ನಲ್ಲಿ ನಮಗೆ ಪ್ರಶ್ನೆಯನ್ನ ಕಳುಹಿಸಬಹುದು. ಇವತ್ತಿನ ದಿನದ ಪಂಚಾಂಗ, ತಿಥಿ ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯದೊಟ್ಟಿಗೆ ಕುಂಭ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಸ ಭವಿಷ್ಯ, ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯವನ್ನ ಕೂಡ ತಿಳಿದುಕೊಳ್ತಾ ಹೋಗೋಣ. ಈ ಎಲ್ಲಾ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ ಗುರುಜಿಗಳು. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು, ಪಂಚಭೂತ ವಾಸ್ತು ತಜ್ಞರು ಹಾಗೂ ಖ್ಯಾತ ಜ್ಯೋತಿಷಿಗಳು ಆದಂತಹ ಶ್ರೀ ಮಂಜುನಾಥ್ ಗುರುಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ಭಾಯ ಚ ರಾಹುವೇ ಕೇತುವೇ ನಮಃ. ವೀಕ್ಷಕರೇ, ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾಯ್ತು. ಹಾಗೆ ನಮ್ಮ ಕಾರ್ಯಕ್ರಮದ ಮೊದಲನೆಯ ಅಂಗ ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ತಿಳಿಯೋಣ. ನೋಡಿ, ಇವತ್ತು ತುಂಬ ವಿಶೇಷವಾಗಿ 2 ಸೆಪ್ಟೆಂಬರ್ 2025 ದಶಮಿ ತಿಥಿ ಇರುವಂಥದ್ದು. ಶುಕ್ಲ ಪಕ್ಷ, ಮೂಲ ನಕ್ಷತ್ರ, ಪ್ರೀತಿ ಯೋಗ, ತೈತುಲ್ಯಕರಣ ಮತ್ತು ಮಂಗಳವಾರ ಇರುವಂಥದ್ದು. ಬೆಂಗಳೂರಿನ ಕಾಲಮಾನ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ 6:09 ಸೂರ್ಯೋದಯ ಆಗುವಂಥದ್ದು, 6:28 ಸೂರ್ಯಾಸ್ತ ಆಗುವಂಥದ್ದು. ಮತ್ತು ಇವತ್ತಿನ ಒಂದು ಮುಹೂರ್ತ ಭಾಗ ಅಂತ ತಗೊಂಡ್ರೆ ತುಂಬ ವಿಶೇಷವಾಗಿ ನಾವು ರಾಹುಕಾಲ ಅಂತ ನೋಡೋದಾದರೆ ಇವತ್ತಿನ ಒಂದು ಸಮಯದಲ್ಲಿ 3:24 4:56 ಯಮಗಂಡ ಕಾಲ 9:14 10:47, ಗುಳಿಕ ಕಾಲ 12:19 1:52. ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡೋದಾದ್ರೆ 11:55 12:44 ಆಗಿರುವಂಥದ್ದು. ಗುರೂಜಿ, ಇವತ್ತಿನ ದಿನದ ವಿಶೇಷತೆ ಮಂಗಳವಾರ, ಭಾದ್ರಪದ ಮಾಸ. ನೋಡಿ, ಭಾದ್ರಪದ ಮಂಗಳವಾರ, ಪ್ರತಿಯೊಂದು ಮಂಗಳವಾರಗಳಲ್ಲಿ ಮಂಗಳ ಪ್ರಧಾನವಾಗಿರುವಂಥದ್ದು. ನಾವು ಹೇಗೆ ಶ್ರಾವಣ ಮಾಸದಲ್ಲಿ ಮಂಗಳವಾರಗಳಲ್ಲಿ ಸ್ವರ್ಣ ಗೌರಿ ರಥವನ್ನು ಮಾಡಿದ್ವಿ, ಸೊ ಭಾದ್ರಪದದಲ್ಲೂ ಕೂಡ ಆಚರಣೆಗಳಿಗೆ ವಿಶೇಷವಾದ ಮಹತ್ವ ಇರುವಂಥದ್ದು. ಅದರಲ್ಲಿ ವಿಶೇಷವಾಗಿ ತಮಿಳರ ಒಂದು ಕ್ಯಾಲೆಂಡ್ರಲ್ಲಿ ಕಾರ್ತಿಕ ಮಾಸದ ಒಂದು ಆಚರಣೆಗಳನ್ನು ಭಾದ್ರಪದದಲ್ಲೇ ಮಾಡ್ತಾರೆ. ಅಂದರೆ ಒಂದು ವಿಶೇಷವಾಗಿ ಮುರುಗನ್ ಜಯಂತಿ ಅಂತ, ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡುವಂಥದ್ದು. ಯಾರು ಸುಬ್ರಹ್ಮಣ್ಯ ಆರಾಧಕರು ಇರ್ತಾರೋ, ಮತ್ತು ಕುಮಾರಸ್ವಾಮಿ ಅಂತ ಹೇಳ್ತೀವಲ್ಲ, ಸುಬ್ರಹ್ಮಣ್ಯನ ಇನ್ನೊಂದು ಹೆಸರು ಅಂತ ಹೇಳ್ತೀವಿ. ಸೊ ಒಂದು ಮಂಗಳವಾರ ಕಲಹಕ್ಕೆ ಕಾರಕ. ಮಂಗಳ ಅಂತಂದರೆ ಕಲಹ, ಕಿರಿಕಿರಿಗಳನ್ನು ಕೊಡುತ್ತೆ ಅಂತ. ಆದರೆ ನೆಗೆಟಿವ್ ಸೈಡು, ಪಾಸಿಟಿವ್ ಸೈಡ್ ನೋಡಿದಾಗ ಏನಾಗುತ್ತೆ, ನಮ್ಮಲ್ಲಿರುವ ಅಂದರೆ ಯಾರೇ ಸರ್ವಸಾಮಾನ್ಯವಾಗಿ ಧೈರ್ಯ, ಸಾಹಸ, ಪರಾಕ್ರಮಕ್ಕೆ ಕಾರಕವಾಗಿರುವಂಥ ಗ್ರಹ ಮಂಗಳ. ಯಾರ್ಯಾರು ಒಂದು ತುಂಬಾ ಹೆದರಿಕೆಯಿಂದ ಇರ್ತಾರೋ, ಒಂದು ಒಳ್ಳೆ ನಿರ್ಧಾರ ಮಾಡೋಕ್ಕಾಗ್ತಿರಲ್ವೋ, ಯಾರ್ದೋ ಒಂದು ಸಜೆಷನ್ಸ್ ಬೇಕಾಗಿರುತ್ತೋ ಅಂಥವರು ಇವತ್ತಿನ ಮಂಗಳವಾರ ಅವರಿಗೆ ಅಪ್ರೋಚ್ ಮಾಡ್ಬೋದು. ಅವರು ನೀವು ಒಬ್ಬರ ಸ್ನೇಹಿತರಾಗಿರ್ಬೋದು, ಒಬ್ಬ ಅಕ್ಕ ಆಗಿರ್ಬೋದು, ಬ್ರದರ್ ಆಗಿರ್ಬೋದು, ಅವರ ಒಂದು ಸಲಹೆ ಸೂಚನೆಗಳನ್ನು ಪಡೆದು ಡಿಸಿಷನ್ ಮಾಡೋದಕ್ಕೆ, ಯಾವುದೇ ಡಿಸಿಷನ್ ಆಗಿರ್ಬೋದು, ಅದು ಇವತ್ತು ಮಾಡೋದಕ್ಕೆ ಶುಭ ದಿನವಾಗಿರುತ್ತೆ. ಇವತ್ತಿನ ದಿನದ ವಿಶೇಷತೆಯನ್ನ ಕೂಡ ತಿಳಿದುಕೊಂಡ್ರಿ ವೀಕ್ಷಕರೇ. ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಗುರುಜಿ, ಮೊದಲನೇದಾಗಿ ಮೇಷರಾಶಿ. ನೋಡಿ, ಇವತ್ತು ನಿಮಗೆ ಸ್ವಲ್ಪ ಕೆಲವೊಂದು ಬಿಕ್ಕಟ್ಟುಗಳು ಮತ್ತು ಭಿನ್ನಾಭಿಪ್ರಾಯಗಳು ನಿಮಗೆ ಕಿರಿಕಿರಿ ಮತ್ತು ಆತಂಕವನ್ನು ತರಬಹುದು. ಅದರ ಬಗ್ಗೆ ಎಚ್ಚರಿಕೆಯಿಂದ ಇರಿ. ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ. ನೀವು ಕಚೇರಿಯನ್ನು ಬೇಗ ಬಿಡಲು ತುಂಬ ಒಳ್ಳೆಯ ಪ್ರಶಸ್ತವಾಗಿರುವಂಥ ದಿನ. ನೀವು ನಿಜವಾಗಿ ಆನಂದಿಸಲು ಮತ್ತು ಸಂಜೆಯ ಒಂದು ಪಾರ್ಟಿ ಮೀಟಿಂಗ್ ಯೋಜಿಸಲು ತುಂಬ ಒಳ್ಳೆಯ ದಿನ ಆಗಿರುವಂಥದ್ದು. ವೃಷಭ ರಾಶಿಯವರು ಕೂಡ ಇವತ್ತಿನ ದಿನ ತುಂಬಾ ಚೆನ್ನಾಗಿದೆ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮುಂದಿನ ರಾಶಿ ಮಿಥುನ ರಾಶಿ. ನೋಡಿ, ಮಿಥುನ್ ರಾಶಿಯವರು ನೀವು ನಿಮ್ಮ ವ್ಯಕ್ತಿತ್ವ ಸುಧಾರಿಸಲು ಇವತ್ತು ಗಂಭೀರ ಪ್ರಯತ್ನಗಳನ್ನು ಮಾಡ್ತೀರಾ. ಆಸ್ತಿ ವ್ಯವಹಾರಗಳ ವಿಚಾರದಲ್ಲಿ ಅಸಾಧಾರಣ ಲಾಭ ನಿಮಗೆ ತಂದು ಕೊಡುತ್ತೆ. ಮಿಥುನ ರಾಶಿಯವರಿಗೆ ಗುರುಜಿ ಇವತ್ತೇನಾದ್ರೂ ಪರಿಹಾರ ಭಾಗವಾಗಿ ತಿಳಿಸ್ತೀರಾ? ನೋಡಿ, ಆದಷ್ಟು ರಾಶ್ಯಾಧಿಪತಿ ಮಂತ್ರ ಮತ್ತೆ ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಪಠನೆ ಮಾಡುವಂಥದ್ದು, ಅಥವಾ ದಕ್ಷಿಣಾಮೂರ್ತಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಅಥವಾ ಆ ದೇವಸ್ಥಾನ ಇಲ್ಲ ಅಂದರೆ ಮನೆ ಹತ್ರ ಇರುವಂಥ ಯಾವುದೇ ಒಂದು ಗುರು ರಾಯರ ದೇವಸ್ಥಾನಕ್ಕೆ ಹೊರಟು ಮನೆಯಿಂದ ಹೊರಗಡೆ ಹೋದ್ರೆ ಒಳ್ಳೆಯದಾಗುತ್ತೆ. ಮಿಥುನ ರಾಶಿಯವರು ಕೂಡ ಇವತ್ತಿನ ದಿನ ಇದನ್ನ ಮಾಡ್ಕೊಳ್ಳಿ ಅಂತ ಹೇಳಿ ತಿಳಿಸ್ತಾ ಮುಂದಿನ ರಾಶಿ ಕರ್ಕಾಟಕ ರಾಶಿ. ನಿಮ್ಮ ಆರೋಗ್ಯದ ಬಗ್ಗೆ, ವಿಶೇಷವಾಗಿ ಒತ್ತಡದ ರೋಗಿಗಳು, ಯಾರಿಗೆ ಬ್ಲಡ್ ಪ್ರೆಷರ್ ಇರುತ್ತೋ ಅವರು ಸ್ವಲ್ಪ ಎಚ್ಚರಿಕೆ, ಜಾಗೃತೆ ವಹಿಸಿ. ಅದರಿಂದ ನಿಮಗೆ ದಿನ ಒತ್ತಡಮಯವಾಗಿರುವಂಥದ್ದು. ಕರ್ಕಾಟಕ ರಾಶಿಯ ನಂತರ ಮುಂದಿನ ರಾಶಿ ಸಿಂಹ ರಾಶಿ. ಸಿಂಹ ರಾಶಿಯವರಿಗೆ ನೋಡಿ, ಇವತ್ತು ಮನೆಯಲ್ಲಿರೋ ಒತ್ತಡ ಸ್ವಲ್ಪ ನಿಮಗೆ ಸಿಟ್ಟನ್ನು ತರಿಸ್ಬೋದು. ಅದ್ರ ಜೊತೆಯಲ್ಲಿ ಅದನ್ನು ದಮನಗೊಳಿಸಲು ಕೆಲವು ದೈಹಿಕ ಸಮಸ್ಯೆಗಳು ಮತ್ತು ದೈಹಿಕ ಚಟುವಟಿಕೆಗಳನ್ನು ಮಾಡಿದ್ರೆ ನಿಮಗೆ ದೂರವಾಗುತ್ತೆ. ಸಿಂಹ ರಾಶಿಯ ನಂತರ ಮುಂದಿನ ರಾಶಿ ವಿಚಾರದ ಬಗ್ಗೆ ನೋಡ್ತಾ ಹೋಗೋಣ ಗುರುಜಿ. ಕನ್ಯಾ ರಾಶಿ. ನೋಡಿ, ಕೆಲವೊಂದು ಅನಿರೀಕ್ಷಿತವಾದ ಸ್ವಭಾವ ನಿಮ್ಮ ವೈವಾಹಿಕ ಜೀವನದ ಸಂಬಂಧವನ್ನು ಹಾಳು ಮಾಡುವಂಥದ್ದು. ಅದರ ಬಗ್ಗೆ ವಿಶೇಷ ಎಚ್ಚರಿಕೆ ಮತ್ತು ಕಾಳಜಿ ಇದ್ರೆ ನಿಮ್ಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ. ಗುರುಜಿ, ಕನ್ಯಾ ರಾಶಿಯವರಿಗೆ ಇವತ್ತಿನ ದಿನದ ಪರಿಹಾರ ಕ್ರಮ?
ಆದಷ್ಟು ಒಂದು ಓಂ ನಮೋ ಭಗವತೆ ವಾಸುದೇವಾಯ ಅಂತ ಮಂತ್ರ ಜಪ ಮಾಡಿ ಮನೆಯಿಂದ ಹೊರಟ್ರೆ ಇವರಿಗೆ ದಿನ ಚೆನ್ನಾಗಿರುತ್ತೆ. ಕನ್ಯಾ ರಾಶಿಯ ನಂತರ ಮುಂದಿನ ರಾಶಿ ತುಲಾ ರಾಶಿ. ಯಾರಾದರೂ ಮಾದಕ ವ್ಯಸನಿಗಳು ತಾವೇನಾದರೂ ಅದರ ಚಟದ ದಾಸರಾದರೆ ಮಾದಕ ವಸ್ತುವಿನ ಅವಲಂಬನೆ ಹೆಚ್ಚಾಗುವ ಸಾಧ್ಯತೆಗಳಿರುತ್ತೆ. ಮತ್ತು ಸ್ವಯಂ ಔಷಧೋಪಚಾರ ಮಾಡಿಕೊಳ್ಳೇಬೇಡಿ, ಅದರಿಂದ ನಿಮಗೆ ತೊಂದರೆ ಆಗುವಂಥದ್ದು. ತುಲಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ನೋಡಿದ್ವಿ. ಮುಂದಿನ ರಾಶಿ ವಿಚಾರದ ಬಗ್ಗೆ ಹೋಗೋದಕ್ಕೂ ಮುಂಚೆ ನಮಗೆ ವಾಟ್ಸಪ್ನಲ್ಲಿ ಬಂದಿರುವಂತಹ ಪ್ರಶ್ನೆಯನ್ನ ನಾವು ತಗೋತಾ ಇದ್ದೀವಿ ಗುರುಜಿ, ತಗೊಂಡ್ಬಿಡೋಣ. ಖಂಡಿತ. ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ ಗುರುಜಿ. ಸೋಮಶೇಖರ್. ಸೋಮಶೇಖರ್, ಹೌದು. ಜನ್ಮ ಸಮಯ 3/2/95. 3/2/95. ಜನ್ಮ ದಿನಾಂಕ, ಜನ್ಮ ಸಮಯ 8 ಗಂಟೆ AM ಗಳಲ್ಲಿ. ಜನ್ಮ ಸ್ಥಳ ಚಿಕ್ಕಮಂಗ್ಳೂರ್ ಅಂತ ಹೇಳ್ತಾ ಇದ್ದಾರೆ ಗುರುಜಿ. ಸೊ ಇವ್ರು ಕೇಳ್ತಾ ಇರೋ ಪ್ರಶ್ನೆ, ಇವ್ರು ಮಾಡ್ತಾ ಇರೋಂಥ ಈಗ ಜಾಬ್ ಏನಿದೆ ಅದರಲ್ಲಿ ತುಂಬಾ ಸ್ಟ್ರಗಲಿಂಗ್ಸ್ ಇದೆ, ತುಂಬಾ ಸ್ಟ್ರಗಲ್ಸ್ನ ನಾನು ಫೇಸ್ ಮಾಡ್ತಾ ಇದ್ದೀನಿ, ಯಾವಾಗ ಇದೆಲ್ಲ ಕಳೆಯುತ್ತೆ, ಹಾಗೆ ನನಗೆ ಫ್ಯಾಮಿಲಿಲಿ ಕೂಡ ಸ್ವಲ್ಪ ಇಶ್ಯೂಸ್ ಇದೆ ಅಂತ ಹೇಳಿ ಕೇಳ್ತಾ ಇದ್ದಾರೆ ಗುರುಜಿ. ಹೇಗೆ ಇದೆಲ್ಲ ಸಾಲ್ವ್ ಮಾಡ್ಕೊಳ್ಳೋದು ಅಂತ ಹೇಳಿ ಕೇಳ್ತಾ ಇದ್ದಾರೆ. ನೋಡಿ, ಸೋಮಶೇಖರ್ ಯಾರು ಪ್ರಶ್ನೆ ಕಳಿಸಿದ್ರ, ಸೊ ಜಾತಕದ ವಿಚಾರವಾಗಿ ನೋಡೋದಾದ್ರೆ ತಾವು ಹುಟ್ಟಿರುವಂಥದ್ದು ಶುಕ್ರವಾರ, ಪೂರ್ವ ಭಾದ್ರ ನಕ್ಷತ್ರ ಮತ್ತು ನಿಮ್ಮ ರಾಶಿ ಬಂದು ಕುಂಭ ರಾಶಿ ಆಗಿರುವಂಥದ್ದು ಮತ್ತು ಕುಂಭ ಲಗ್ನದ ಜಾತಕ. ಸೊ ಇವರಿಗೆ ಕೆಲಸ ಕಾರ್ಯಗಳ ವಿಚಾರವಾಗಿ ಕೇಳ್ತಿದ್ದಾರೆ. 10ನೇ ಮನೇಲಿ ಗುರು ಇರುವಂಥದ್ದು, ದಶಮದಲ್ಲಿ ಗುರು ಇದ್ರೆ ಖಂಡಿತ ಒಳ್ಳೆಯದು. ಯಾಕಂದರೆ ಕೇಂದ್ರ ಭಾವದಲ್ಲಿ ಶುಕ್ರ ಗುರು ಯಾವುದೇ ರೀತಿ ಒಂದು ಶುಭ ಗ್ರಹಗಳು ಒಳ್ಳೆ ಫಲಗಳನ್ನು ಕೊಡುತ್ತೆ. ಆದರೆ ಗುರು ಏನಾಗುತ್ತಂದರೆ ಸಮ್ಟೈಮ್ಸು ಅತಿಯಾದ ಒಳ್ಳೆತನೂ ಒಳ್ಳೇದಲ್ಲ. ಅಂದರೆ ಹೆಚ್ಚು ಜವಾಬ್ದಾರಿಗಳನ್ನು ನೀಡಿಬಿಡುವಂಥದ್ದು, ಇವರು ಹೆಚ್ಚಾಗಿ ಕೆಲಸ ಮಾಡಿದ್ರು ಕೂಡ ರೆಕಗ್ನೈಸೇಷನ್ ಕಮ್ಮಿ ಆಗುವಂಥದ್ದು ನೋಡ್ತೀವಿ. ಅದರಲ್ಲೂ ಕೂಡ ಇವರಿಗೆ ದಶ ಬುಧ ಮಹಾದಶೆ ನಡೀತಿದೆ, ಬುಧ ವ್ಯಯಸ್ಥಾನದಲ್ಲಿರುವಂಥದ್ದು, ಬುಧನಲ್ಲಿ ಚಂದ್ರ ಅಂತರ್ದಶೆ ನಡೀತಿದೆ. ಮುಂಬರುವ ದಶ ಗುರು ಅಂತರ್ದಶ ಇವರಿಗೆ 2027 ಜನವರಿ ನಂತರ ಪ್ರಾರಂಭವಾಗುತ್ತೆ. ತದನಂತರ ಇವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲ ಆಗುತ್ತೆ. ಮೂಲ ಪ್ರಶ್ನೆ ಏನಿದೆಯಲ್ಲ, ಅದೇ ಗುರುಜಿ, ಅವ್ರ ಫ್ಯಾಮಿಲಿ ಇಶ್ಯೂಸ್ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಇನ್ನೊಂದು ಫ್ಯಾಮಿಲಿ ಇಶ್ಯೂಸ್ ಅಂದ್ರೆ ಕುಟುಂಬ ಭಾವ, ದ್ವಿತೀಯಾಧಿಪತಿಗೆ ಕೇತು ಸಂಬಂಧ ಬಂದಿರೋದ್ರಿಂದ ಫ್ಯಾಮಿಲಿ ಇಶ್ಯೂಸ್ ಜಾಸ್ತಿ ಇದೆ. ಇದಕ್ಕೆ ಏನಂತ ಹೇಳ್ತೀವಿ, ಟೆಕ್ನಿಕಲಿ ಕಾಳಸರ್ಪ ದೋಷ ಅಂತ ಹೇಳ್ತೀವಿ. ಸೊ ಅವರು ಹತ್ತಿರ ಇರುವಂಥ ಘಾಟಿ ಸುಬ್ರಹ್ಮಣ್ಯ, ಕುಕ್ಕೆ ಸುಬ್ರಹ್ಮಣ್ಯ ಅಥವಾ ಶ್ರೀ ಕಾಳಹಸ್ತೀಶ್ವರ ದೇವಸ್ಥಾನಕ್ಕೆ ಹೋಗಿ ಆ ಒಂದು ಕಾಳಸರ್ಪ ದೋಷ ನಿವಾರಣೆ ಪೂಜೆ ಮಾಡಿಸಿದಾಗ ಇವರು ಜಾಬ್ ಸ್ಟೆಬಿಲಿಟಿ ಜೊತೆಯಲ್ಲಿ ಫ್ಯಾಮಿಲಿ ಇಶ್ಯೂಸ್ ಕೂಡ ದೂರ ಆಗುತ್ತೆ. ಸೊ ನಮಗೆ ಯಾರು ಪ್ರಶ್ನೆನ ಕಳಿಸಿದ್ರಿ ಸೋಮಶೇಖರ್, ನಿಮ್ಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರೂಜಿಗಳು ಪರಿಹಾರವನ್ನ ಸುಲಭವಾಗಿ ತಿಳಿಸ್ಕೊಟ್ಟಿದ್ದಾರೆ. ಆದಷ್ಟು ಬೇಗ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ ನಿಮ್ಗೆ ಕೆಲಸದ ವಿಚಾರವಾಗಿ ಹಾಗೆ ನಿಮ್ಮ ಕುಟುಂಬದ ವಿಚಾರವಾಗಿ ಕೂಡ ಅಂತ ತಿಳಿಸ್ತಾ ಗುರೂಜಿ, ನಾವು ತುಲಾ ರಾಶಿಯವರೆಗೆ ನೋಡಿದ್ವಿ. ಮುಂದುವರಿಸೋಣ. ವೃಶ್ಚಿಕ ರಾಶಿ. ನಿಮ್ಮ ಸಹಾನುಭೂತಿ ತಿಳುವಳಿಕೆ ನಿಮಗೆ ಪ್ರತಿಫಲ ದೊರಕುತ್ತದೆ ಮತ್ತು ಯಾವುದೇ ಆತುರದ ತೀರ್ಮಾನದ ಒತ್ತಡ ಉಂಟು ಮಾಡುವಂಥದ್ದು ಮತ್ತು ಒಂದು ಈ ವಿಚಾರದಲ್ಲಿ ಒಂದು ಸಕಾರಾತ್ಮಕ ಇವತ್ತು ನಿಮಗೆ ದಿನವಾಗಿರುತ್ತೆ. ವೃಶ್ಚಿಕ ರಾಶಿಯ ನಂತರ ಮುಂದಿನ ರಾಶಿ ಧನುರಾಶಿ. ನೋಡಿ, ಧನುರಾಶಿಯವರಿಗೆ ಕ್ರೀಡೆಗಳ ಜೊತೆಯಲ್ಲಿ ಇತರ ಒಂದು ಹೊರಾಂಗಣ ಚಟುವಟಿಕೆಗಳಲ್ಲಿ ಇವತ್ತು ನೀವು ಭಾಗಿಯಾಗ್ತೀರಾ ಮತ್ತು ನಿಮ್ಮಲ್ಲಿ ಕಳೆದುಕೊಂಡಿರುವಂತಹ ಚೈತನ್ಯವನ್ನು ನೀವು ಸಂಗ್ರಹಿಸಲು ನಿಮಗೆ ಇವತ್ತು ಸಹಾಯ ಮಾಡುವಂಥ ದಿನ. ಧನುರಾಶಿಯ ನಂತರ ಮುಂದಿನ ರಾಶಿ ಮಕರ ರಾಶಿ. ನಿಮ್ಮ ಮೇಲೆ ಅನೇಕ ವಿಚಾರಗಳು ಬಹಳಷ್ಟು ಅವಲಂಬಿತವಾಗಿರುತ್ತೆ. ನಿರ್ಣಯಗಳನ್ನು ತೆಗೆದುಕೊಳ್ಳಲು ಮಾನಸಿಕ ಸ್ಪಷ್ಟತೆ ಅಗತ್ಯವಿರುವಂಥದ್ದು. ಮಕರ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ನೋಡಿ ಆಯ್ತು. ಹಾಗೆ ಮುಂದಿನ ರಾಶಿ ಕುಂಭ ರಾಶಿ. ನೀವು ಸಾಕಷ್ಟು ವಿಶ್ರಾಂತಿ ಇವತ್ತು ತೆಗೆದುಕೊಳ್ತೀರಾ. ನೀವು ತುಂಬಾ ದಣಿವಾದವರಂತೆ ಕಾಣ್ತೀರಾ ಮತ್ತು ನಿಮಗೆ ಅಧಿಕ ಶಾಂತಿ ಮತ್ತು ವಿಶ್ರಾಂತಿ ಬೇಕಾಗಿರುವಂಥದ್ದು. ಕುಂಭ ರಾಶಿಯ ನಂತರ ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ನಿಮ್ಮ ಆರೋಗ್ಯ ಸುಧಾರಿಸಲು ಪ್ರಾರಂಭಿಸಲು ಇವತ್ತು ಅತ್ಯುತ್ತಮವಾದ ದಿನ. ವ್ಯಾಪಾರವನ್ನು ಬಲಪಡಿಸಲು ಇಂದು ನೀವು ಯಾವುದೇ ಪ್ರಮುಖ ಕ್ರಮಗಳನ್ನು ತೆಗೆದುಕೊಳ್ಳಬಹುದು. ವೀಕ್ಷಕರೇ, ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ತಿಳ್ಕೊಂಡಿದ್ದೀರಾ. ನಿಮ್ಮ ರಾಶಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಗಳವಾರದ ದಿನ ಭವಿಷ್ಯ ಹೇಗಿದೆ, ಏನ್ ಪರಿಹಾರ ಭಾಗವಾಗಿ ಏನ್ ಮಾಡ್ಕೊಳ್ಬೇಕು ಈ ದಿನದ ಮಟ್ಟಿಗೆ ಅಂತ ಹೇಳಿ ಕೂಡ ಗುರುಜಿಗಳು ಕೆಲವೊಂದಷ್ಟು ರಾಶಿಗಳಿಗೆ ತಿಳಿಸ್ಕೊಟ್ಟಿದ್ದಾರೆ. ಅದನ್ನ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ವೀಕ್ಷಕರೇ, ಗುರುಜಿ ನಾವು ಕುಂಭ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಸಂಚಿಕೆಯಲ್ಲಿ ಮಾಸ ಭವಿಷ್ಯದ ಬಗ್ಗೆ ನೋಡಬೇಕು. ಗ್ರಹಗಳ ಗೋಚಾರದ ಪ್ರಭಾವ ಕುಂಭ ರಾಶಿಯವರಿಗೆ ಯಾವ ರೀತಿಯಾಗಿದೆ, ಅದರ ಒಂದು ಆಧಾರದ ಮೇಲೆ ರಾಶಿಫಲ ಏನ್ ತಿಳಿಸ್ತಾ ಇದೆ ಗುರುಜಿ? ನೋಡಿ, ಮೊದಲೇದಾಗಿ ನಾವು ಯಾವುದೇ ರಾಶಿಫಲ ನೋಡಬೇಕಾದಾಗ ಒಂದು ಗ್ರಹಗಳ ಗೋಚಾರದಲ್ಲಿ ಶನಿ ಮತ್ತು ಗುರುವಿನ ಒಂದು ಅನುಗ್ರಹ ಪೂರ್ಣ ಪ್ರಮಾಣದಲ್ಲಿ, ಅಂದರೆ ಶನಿಗಿರುವ ಗೋಚಾರ ನಾವು ನೋಡ್ತಾ ಹೋಗ್ತೀವಿ. ರಾಶ್ಯಾಧಿಪತಿಯಾಗಿ ಶನೇಶ್ವರರು ದ್ವಿತೀಯ ಭಾವದಲ್ಲಿರುವಂಥದ್ದು ಮತ್ತು 7.5 ಮುಕ್ತವಾಗಿರುವಂಥದ್ದು. ಇದರಿಂದ ರಾಶ್ಯಾಧಿಪತಿ ದ್ವಿತೀಯದಲ್ಲಿ ಕುಟುಂಬ, ಧನ, ಧಾನ್ಯ, ಸಂಪತ್ತು ವೃದ್ಧಿ ಆಗುವಂಥದ್ದು.
ಇದು ಒಂದು ಶುಭ ವಿಚಾರ. ಅದು ಅಲ್ದಿರ ಏನಂತಂದ್ರೆ ಸ್ವಲ್ಪ ನಿಧಾನ ಆಗ್ತಿದೆ. ಯಾಕಂತಂದ್ರೆ ರಾಶಾಧಿಪತಿ ಶನಿ ಗ್ರಹರು ವಕ್ರಿ ಆಗಿರುವಂಥದ್ದು. ಮೊನ್ನೆ ಈ ಶನೇಶ್ವರ ಗ್ರಹದ ವಕ್ರತ್ವದ ಬಗ್ಗೆ ಕೂಡ ನಮ್ಮ ವಾಹಿನಿಯ ಎಪಿಸೋಡ್ಗಳಲ್ಲಿ ನಾವು ಅದರ ಒಂದು ಹೇಳಿದ್ವಿ. ಹೌದು. ವಿವರವಾಗಿ ಹೇಳಿದ್ವಿ ಮತ್ತು ಅದಕ್ಕೆ ಪರಿಹಾರ ಭಾಗವಾಗಿ ಕೂಡ ಹೇಳಿದ್ವಿ. ನವೆಂಬರ್ವರೆಗೂ ಸ್ವಲ್ಪ ವಕ್ರತ್ವ ಇರುತ್ತೆ ಒಂದು ಕುಂಭರಾಶಿ ಅಧಿಪತಿ ಶನೇಶ್ವರ ಗ್ರಹರು. ಅದಕ್ಕೆ ಸ್ವಲ್ಪ ಫಲಗಳು ನಿಧಾನ ಅಂತ ಹೇಳ್ತೀವಿ. ಆದರೆ ಗುರುವಿನ ಫಲ, ಗುರು ಪೂರ್ಣ ಒಂದು ಪಂಚಮ ಭಾವದಲ್ಲಿದ್ದು ಗುರುವಿನ ಒಂದು ಗುರು ಗೋಚಾರದಲ್ಲಿ ಗುರುಬಲ ಖಂಡಿತ ಇರುವಂಥದ್ದು. ಇದರಿಂದ ನಿಮಗೆ ಒಂದು ಯಾರು ಒಂದು ಸೆಪ್ಟೆಂಬರ್ ಮಾಸದಲ್ಲಿ ಏನೋ ಒಂದು ಹೊಸ ವಿಚಾರದಲ್ಲಿ ಹೊಸ ಮಾತುಕತೆ ಆಗಿರ್ಬೋದು, ಹೊಸ ಕೆಲಸ ಪ್ರಾರಂಭಕ್ಕೆ ಖಂಡಿತ ಮಾಡ್ಬೋದು. ಇದರಿಂದ ಗೋಚಾರದಲ್ಲಿ ಕುಂಭರಾಶಿಯವರಿಗೆ ತುಂಬ ಒಳ್ಳೆಯದು. ಮತ್ತು ಉಳಿದಿರುವಂಥದ್ದೇ ಮಂಗಳ ಗ್ರಹದ ವಿಚಾರ. ಸೊ ಮಂಗಳ ಗ್ರಹ ನಿಮಗೆ ತೃತೀಯ ಮತ್ತು ದಶಮಾಧಿಪತಿಯಾಗಿ ಅಷ್ಟಮ ಸ್ಥಾನದಲ್ಲಿರುವಂಥದ್ದು. ಇದೇನಾಗುತ್ತೆ ಅಂದರೆ ತೃತೀಯಾಧಿಪತಿಯಾಗಿ ಅಷ್ಟಮ ಸ್ಥಾನದಲ್ಲಿ ಒಳ್ಳೆಯ ಫಲಗಳನ್ನು ಕೊಡುವಂಥದ್ದು. ಮತ್ತು ಮಂಗಳ ಗ್ರಹ ಉಳಿದಿರೋ ಗ್ರಹದ ವಿಚಾರದಲ್ಲಿ ನಾವು ನೋಡೋದಾದರೆ ಮುಂದೆ ತೃತೀಯ ಈ ಚತುರ್ಥ ಮತ್ತು ಭಾಗ್ಯಾಧಿಪತಿಯಾದ ಶುಕ್ರ ಗ್ರಹರು ತುಂಬ ವಿಶೇಷವಾಗಿ ಷಷ್ಠ ಭಾವದಲ್ಲಿ ಗೋಚರ ಆಗ್ತಿರುವಂಥದ್ದು. ಆದರೆ ಸೆಪ್ಟೆಂಬರ್ 14ನೇ ತಾರೀಕು ನಂತರ ಶುಕ್ರ ಗ್ರಹರು ನಿಮಗೆ ಯೋಗಕಾರಕ ಗ್ರಹ ಆಗಿ ಸಪ್ತಮ ಸ್ಥಾನಕ್ಕೆ ಬರೋದ್ರಿಂದ ನಿಮಗೆ ಒಂದು ಒಳ್ಳೆ ಶುಕ್ರನ ಯೋಗ ಲಭಿಸುತ್ತೆ. ಮತ್ತು ಬುಧ ಮತ್ತು ಸೂರ್ಯ ವಿಶೇಷವಾದ ಗೋಚಾರದ ಅನುಕೂಲತೆಗಳನ್ನು ಕುಂಭರಾಶಿಯವರು ಪಡೆದುಕೊಳ್ಬೋದು. ಏನು ಅಂತಂದರೆ ವಿಶೇಷವಾಗಿ ಕುಂಭರಾಶಿಯವರಿಗೆ ಒಂದು ಸೆಪ್ಟೆಂಬರ್ 17ನೇ ತಾರೀಕು ನಂತರ ಸೂರ್ಯ ಭಗವಾನರು ಅಷ್ಟಮ ಸ್ಥಾನಕ್ಕೆ ಬರುವಂಥದ್ದು. ಏನಾಗುತ್ತೆ ಅಂದರೆ ಇಲ್ಲಿ ಒಂದು ವಿಶೇಷವಾಗಿ ಪಾಪಗ್ರಹಗಳು ಅಂದರೆ ಸೂರ್ಯ, ಮಂಗಳ, ಶನಿ ಈ ರೀತಿ ಪಾಪಗ್ರಹಗಳು ಒಂದು ಪಾಪ ಸ್ಥಾನದಲ್ಲಿ ಅಥವಾ ಉಪಚಯ ಸ್ಥಾನದಲ್ಲಿ ಒಳ್ಳೆ ಫಲಗಳನ್ನು ಕೊಡುತ್ತೆ. ಈ ರೀತಿ ಗೋಚಾರದಲ್ಲಿ ಆಗುವಂಥದ್ದು. ಸ್ವಲ್ಪ ರಾಶಿಯಿಂದ ನಿಮಗೆ 7.5 ಪ್ರಭಾವ ಶನೇಶ್ವರನಿಂದ ಕಮ್ಮಿ ಆದರೂ ವಕ್ರತ್ವದ ಪ್ರಭಾವ ಇರೋದ್ರಿಂದ ಸ್ವಲ್ಪ ಶನೇಶ್ವರನ ವಿಚಾರದಲ್ಲಿ ತೈಲಾಭಿಷೇಕ ಮಾಡಿಸುವಂಥದ್ದು ತುಂಬ ಒಳ್ಳೆಯದು. ಮತ್ತು ಸ್ವಲ್ಪ ಹನುಮಾನ್ ಚಾಲಿಸವನ್ನು ಹೇಳುವಂಥದ್ದು ಇದು ಕೂಡ ಒಳ್ಳೇದು ಮಾಡುತ್ತೆ. ಮತ್ತು ಗುರುಬಲ ಇರೋದ್ರಿಂದ ನಿಮ್ಗೆ ಯಾವುದೇ ರೀತಿ ಗುರುವಿಗೆ ಸಂಬಂಧಪಟ್ಟಂಥ ಫಲಗಳು ಒಂದು ಪರಿಹಾರಗಳು ಬೇಡ, ತುಂಬ ಚೆನ್ನಾಗಿ ಅನುಕೂಲವಾಗಿ ಆಗುವಂಥದ್ದು. ಗುರುಜಿ, ಇನ್ನು ಕೂಡ ಮುಂದುವರೆದು ನೋಡೋದಾದ್ರೆ ವಿಸ್ತೃತವಾಗಿ ಕುಂಭರಾಶಿಯವರಿಗೆ ಗ್ರಹ ಗೋಚಾರದ ಪ್ರಭಾವ ಎಷ್ಟರ ಮಟ್ಟಿಗೆ ಬೀರಬಹುದು ಅಂತ ಹೇಳಿ, ಹಾಗೆ ರಾಷ್ಟ್ರಾಧಿಪತಿ ಗೋಚಾರದಿಂದನೂ ಕೂಡ ಯಾವ ರೀತಿಯಾದಂತಹ ಫಲಗಳನ್ನ ಕುಂಭರಾಶಿಯವರು ನಿರೀಕ್ಷಿಸ್ತಾರೆ? ನೋಡಿ, ಕುಂಭರಾಶಿಯವರಿಗೆ ಬಹುಮುಖ್ಯವಾಗಿ ಇಷ್ಟು ದಿನ ಏನು ಸಪ್ತಮದಲ್ಲಿ ನಿಮಗೆ ಒಂದು ವಿಶೇಷವಾಗಿರುವಂಥ ಸಪ್ತಮ ಸ್ಥಾನದಲ್ಲಿ ಒಂದು ಕುಜನ ಗೋಚಾರವಾಗಿ ಒಂದು ಕುಜದೋಷ ನಿರ್ಮಾಣವಾಗ್ತಿರುತ್ತೋ ಅದು ಕೂಡ ದೂರ ಆಗಿರುವಂಥದ್ದು. ಇದು ತುಂಬ ಒಳ್ಳೆಯ ವಿಚಾರ. ಮತ್ತು ಬುಧನ ಮನೆಯಲ್ಲಿ ಮಂಗಳ ಗ್ರಹ ಇರುವಂಥದ್ದು. ಇದರಿಂದ ಏನಾಗುತ್ತೆ, ಕುಂಭರಾಶಿಯ ವಿದ್ಯಾರ್ಥಿಗಳಲ್ಲಿ ಹೆಚ್ಚು ಒಳ್ಳೆಯದಾಗುವಂಥದ್ದು, ಯಾವುದೇ ರೀತಿ ಅಡೆತಡೆಗಳೆಲ್ಲ ಆಗೋದಿಲ್ಲ. ಮತ್ತು ವಿಶೇಷವಾಗಿ ಇವರಿಗೆ ಭಾಗ್ಯಾಧಿಪತಿಯಾದ ಶುಕ್ರ ಗ್ರಹರು ಕೂಡ ಸಪ್ತಮ ಸ್ಥಾನದಲ್ಲಿ ಬರುವಂಥದ್ದು. ಅತಿ ಹೆಚ್ಚು ಭಾಗ್ಯದ ವಿಚಾರಗಳು ಅಂದರೆ ಏನು, ಬೈಲಕ್ ಏನಂದರೆ ಮ್ಯಾರೇಜ್ ಆಗುವಂಥದ್ದು, ಮ್ಯಾರೇಜ್ ಸೆಟ್ ಆಗುವಂಥದ್ದು, ಮತ್ತು ಶುಭ ಕಾರ್ಯಗಳು, ಶುಭ ವಿಚಾರದಲ್ಲಿ ಯಾರಾದರೂ ಒಬ್ರಿಗೊಬ್ರು ಇಷ್ಟಪಡ್ತಾ ಇದ್ರೆ ಅದನ್ನು ತಿಳಿಸ್ಕೊಡೋದಕ್ಕೆ ಸೆಪ್ಟೆಂಬರ್ ಮಾಸದಲ್ಲಿ ಒಳ್ಳೆಯದಂತ ಹೇಳ್ತೀವಿ. ಮತ್ತು ಚಿನ್ನ ಬೆಳ್ಳಿ ಸೇರುವಂಥದ್ದು ಮತ್ತು ಪೂರ್ವಿಕರ ಆಸ್ತಿ ಸೇರುವಂಥದ್ದು ಹೆಚ್ಚಾಗಿ ನಿರೀಕ್ಷೆಗಳನ್ನು ಇಟ್ಕೋಬೋದು. ಮತ್ತು ಈ ಒಂದು ಕುಂಭರಾಶಿಯವರು ಈ ಸೆಪ್ಟೆಂಬರ್ ತಿಂಗಳಲ್ಲಿ ಹೆಚ್ಚಾಗಿ ಆದಾಯವನ್ನು ಪಡೀಬೋದು ಮತ್ತು ಅದೃಷ್ಟ ಕೂಡ ತುಂಬ ಚೆನ್ನಾಗಾಗುವಂಥದ್ದು ಇಲ್ಲಿ ನೋಡ್ತೀವಿ. ಮತ್ತು ರಾಶಿಯಿಂದ ಚತುರ್ಥ ಮತ್ತು ಶುಕ್ರನ ಒಂದು ಭಾಗ್ಯಾಧಿಪತಿಯಾದ ಶುಕ್ರ ಗ್ರಹದ ಗೋಚಾರ ತುಂಬ ಒಳ್ಳೆಯ ಸ್ಥಾನದಲ್ಲಿ ಆಗೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಆರೋಗ್ಯದಲ್ಲಿ ವೃದ್ಧಿ ಆಗುವಂಥದ್ದು ಮತ್ತು ಈ ರೋಗ ರಿಪು ರೇಣು ಶತ್ರು ಸ್ಥಾನದಿಂದ ಮುಕ್ತಿ ಹೊಂದಿ ತುಂಬ ಒಳ್ಳೆಯದಾಗುವಂಥದ್ದು ಅಂತ ಹೇಳ್ತೀವಿ. ಮತ್ತು ಅದೇ ರೀತಿ ಉದ್ಯೋಗದಲ್ಲಿ ಹೆಚ್ಚು ಒಳ್ಳೆಯದಾಗುವಂಥದ್ದು. ಸುಮಾರು ದಿನದಿಂದ ನಿಮಗೆ ಎಲ್ಲ ಕಡೆ ಉದ್ಯೋಗ ಎಲ್ಲೋ ಒಂದು ಕಡೆ ಕಳ್ಕೊಂಡಿದ್ರೆ, ಎಲ್ಲೋ ಒಂದು ಕಡೆ ಕಿರಿಕಿರಿ ಮಾಡ್ಕೊಂಡಿದ್ರೆ ಅದು ಸರಿ ಹೋಗುವಂಥದ್ದು. ಮತ್ತು ಕುಂಭರಾಶಿಯವರು ಅತಿಯಾಗಿ ತುಂಬ ಈ ಒಂದು ಮಾಸದಲ್ಲಿ ಓಡಾಟಗಳು ಜಾಸ್ತಿ ಆಗುತ್ತೆ. ಓಡಾಟಗಳು ಮತ್ತು ಒಂದು ದೇವರ ಕ್ಷೇತ್ರ ಭೇಟಿ ಮತ್ತು ಹೊರಗಡೆ ತಿನ್ನುವಂಥ ಆಹಾರ ಕೂಡ ಜಾಸ್ತಿ ಆಗುತ್ತೆ. ಆದರೆ ಸ್ವಲ್ಪ ತಿನ್ನುವುದರ ಬಗ್ಗೆ ಸ್ವಲ್ಪ ಅತಿಯಾಗಿ ಗಮನ ಇದ್ದರೆ ಒಳ್ಳೆಯದು ಅಂತ ತಿಳಿಸ್ತಾ ಇದ್ದೀನಿ. ಗುರುಜಿ, ರಾಷ್ಟ್ರಾಧಿಪತಿ ಗೋಚಾರದಿಂದ ಎಷ್ಟು ಮಟ್ಟಿಗೆ ಫಲಗಳನ್ನು ನಿರೀಕ್ಷಿಸಬಹುದು ಈ ತಿಂಗಳಲ್ಲಿ ಕುಂಭರಾಶಿಯವರು? ನೋಡಿ, ರಾಷ್ಟ್ರಾಧಿಪತಿ ಗೋಚಾರ ದ್ವಿತೀಯ ಭಾವದಲ್ಲಿ ವಕ್ರ ಶನಿ ಆಗಿರುವಂಥದ್ದು. ವಕ್ರತ್ವದಿಂದ ಗೋಚಾರದಲ್ಲಿ ತುಂಬ ಒಳ್ಳೆಯ ಫಲಗಳನ್ನು ಕೊಡುತ್ತೆ. ಕುಟುಂಬದಲ್ಲಿ ವೃದ್ಧಿ ಮತ್ತು ಧನ ಧಾನ್ಯ ಸಂಪತ್ತಿನಲ್ಲಿ ವೃದ್ಧಿ ಆಗುವಂಥದ್ದು. ಗುರುವಿನ ಮನೆಯಲ್ಲಿ ಶನಿ ಒಳ್ಳೆಯ ಫಲಗಳನ್ನು ಕೊಡುವಂಥದ್ದು. ಮತ್ತು ರಾಷ್ಟ್ರಾಧಿಪತಿ ದ್ವಿತೀಯಾಧಿಪತಿ ಪಂಚಮ ಸ್ಥಾನದಲ್ಲಿ ಪೂರ್ಣ ಬಲವನ್ನು ನೀಡುವಂಥದ್ದು. ಮತ್ತು ನಿಮಗೆ ತುಂಬ ವಿಶೇಷವಾಗಿ ಚತುರ್ಥ ಮತ್ತು ಭಾಗ್ಯಾಧಿಪತಿಯಾದ ಶುಕ್ರ ಗ್ರಹದ ಗೋಚಾರ ಸಪ್ತಮ ಸ್ಥಾನಕ್ಕೆ ಬರೋದ್ರಿಂದ ಆಸ್ತಿ ಖರೀದಿ, ವಾಹನ ಇತ್ಯಾದಿ. ಶುಕ್ರ ಅಂತ
ಅಂತಂದರೆ ಮಟೀರಿಯಲಿಸ್ಟಿಕ್ ಕಂಫರ್ಟ್ಸ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಹೆಚ್ಚಾಗಿ ಅನುಕೂಲತೆಗಳಾಗುವಂಥದ್ದು, ಒಳ್ಳೆಯ ಯೋಗಗಳಂತೂ ಬರುವಂಥದ್ದು, ಮನೆಯಲ್ಲಿ ವಿಶೇಷವಾಗಿ ಸುಖ, ಶಾಂತಿ, ನೆಮ್ಮದಿ ನೆಲೆಸುವಂಥದ್ದು. ಮತ್ತು ಅದೇ ಸಮಯದಲ್ಲಿ ಒಂದು ಬುಧನ ಗೋಚಾರ ಕೂಡ ನಿಮಗೆ ಒಳ್ಳೆಯ ಒಂದು ಯೋಗವನ್ನು ನಿರ್ಮಾಣ ಮಾಡ್ತಾ ಇದೆ. ಯಾಕಂದರೆ ಸ್ವಕ್ಷೇತ್ರದಲ್ಲಿ ಬುಧ ಬಂದಾಗ ಒಂದು ಕುಂಭರಾಶಿಯವರಿಗೆ ತುಂಬ ಅನುಕೂಲ ಆಗುತ್ತೆ. ಯಾವ ರೀತಿ ಅಂದರೆ ವ್ಯಾಪಾರದಲ್ಲಿ ಬುದ್ಧಿವಂತಿಕೆ ಜಾಸ್ತಿ ಆಗುತ್ತೆ, ವಿದೇಶ ಪ್ರಯಾಣಕ್ಕೆ ಹೆಚ್ಚು ಅನುಕೂಲ ಆಗುತ್ತೆ. ವಿಶೇಷವಾಗಿ ವಿದೇಶದಲ್ಲಿ ಓದುವಂಥ ಕುಂಭರಾಶಿಯ ವಿದ್ಯಾರ್ಥಿಗಳು ಹೆಚ್ಚು ಒಳ್ಳೆಯ ವಿದ್ಯಾಭ್ಯಾಸ ಮಾಡುವಂಥದ್ದು, ಉದ್ಯೋಗ ಮಾಡುವಂಥದ್ದು, ಮತ್ತು ಯಾರು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ಸಲ್ಲಿ ಇರ್ತೀರ ಅವರಿಗೆ ಸಕ್ಸಸ್ ಸಿಗುತ್ತೆ. ಇದು ಅಲ್ದಿರ ಸೂರ್ಯನ ಗೋಚಾರ 17ನೇ ತಾರೀಕು ತುಂಬ ಒಳ್ಳೆಯದಾಗುವಂಥದ್ದು. ಇದು ಏನಾಗುತ್ತೆ ಅಂದರೆ ಸೂರ್ಯ ಬುಧನ ಒಂದೇ ರಾಶಿಯಲ್ಲಿ ಬರೋದ್ರಿಂದ ಬುಧಾದಿತ್ಯ ಯೋಗ ಕುಂಭರಾಶಿಯವರಿಗೆ ನಿರ್ಮಾಣ ಆಗ್ತಿದೆ. ಅಂದರೆ 17ನೇ ತಾರೀಕು ನಂತರ ಈ ಯೋಗ ಬಲಿಷ್ಠವಾಗಿ ಕುಂಭರಾಶಿಯವರಿಗೆ ಅಪ್ಲೈ ಆಗುತ್ತೆ. ಮತ್ತು ನದಿ ಸ್ನಾನ ಸೆಪ್ಟೆಂಬರ್ನಲ್ಲಿ ಕುಂಭರಾಶಿಯವರಿಗೆ ಬಹಳ ಅವಶ್ಯಕತೆಯಿಂದ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಈ ತಿಂಗಳ 13ರಿಂದ 17 ಬಹಳ ಉತ್ತಮ ಗ್ರಹಗಳ ಬದಲಾವಣೆ ಆಗ್ತಿರುವಂಥದ್ದು. ಮತ್ತು ರಾಶಿಯಲ್ಲೇ ರಾಹುವಿನ ಒಂದು ಗೋಚಾರ ಸ್ವಲ್ಪ ಮಾನಸಿಕ ಕಿರಿಕಿರಿಗಳನ್ನು ಕೊಡಬಹುದು. ಆದರೆ ಸೆಪ್ಟೆಂಬರ್ 7ನೇ ತಾರೀಕು ರಾಹುವಿನ ಜಯಂತಿನೇ ಇರುವುದರಿಂದ ನೈಋತ್ಯ ದಿಕ್ಕಿನಲ್ಲಿ, ಅಂದರೆ ನವಗ್ರಹದಲ್ಲ ನೈಋತ್ಯ ದಿಕ್ಕಿನಲ್ಲಿ ರಾಹು ಗ್ರಹ ಸ್ಥಿತರಾಗಿರ್ತಾರೆ. ರಾಹುವಿನ ದರ್ಶನ ಪೂಜೆ ಮಾಡಿ ರಾಹುವಿನ ಜಪ ಮಾಡುವಂಥದ್ದು, ಓಂ ರಂ ರಾಹುವೇ ನಮಃ ಅಂತ, ಇದರಿಂದ ಕುಂಭರಾಶಿಯವರಿಗೆ ಒಳ್ಳೆಯದಾಗುತ್ತೆ. ಅದಲ್ದಿರ ಸ್ವಲ್ಪ ಆಚರಣೆ ವಿಚಾರವಾಗಿ ನೋಡೋದಾದರೆ 6ನೇ ತಾರೀಕು ಅನಂತ ಪದ್ಮನಾಭ ಸ್ವಾಮಿ ರಥ ಇರುವಂಥದ್ದು. ಸೊ ನೀವು ಈ ಪದ್ಧತಿಯಲ್ಲಿ ನಿಮಗೆ ನಂಬಿಕೆ ಇದ್ದರೆ ಈ ರಥವನ್ನು ಮಾಡಿಕೊಳ್ಳಿ, ಮಿಸ್ ಮಾಡಬೇಡಿ. ಮತ್ತು 8ನೇ ತಾರೀಕು ಮಹಾಲಯ ಪಕ್ಷ ಆರಂಭ ಆಗ್ತಿರುವಂಥದ್ದು. ಅಲ್ಲಿಂದ 15 ದಿನಗಳ ಕಾಲ ಪಿತೃಪಕ್ಷ ನಾವು ಪರಿಗಣಿಸ್ತೀವಿ. 21ನೇ ತಾರೀಕು ಮಹಾಲಯ ಅಮಾವಾಸ್ಯೆ ಜರುಗುವಂಥದ್ದು. ಈ 15 ದಿನಗಳ ಕಾಲ ಒಂದು ಪಿತೃಗಳಿಗೆ ಸಂಬಂಧಿತವಾಗಿರುವಂಥ ಒಂದು ತಿಲ ತರ್ಪಣವನ್ನು ಕೊಡುವಂಥದ್ದು, ಪಿತೃಗಳ ಶಾಂತಿ ಮಾಡುವಂಥದ್ದು, ಇದು ತುಂಬ ಒಳ್ಳೆಯದು. ದಾನ ಧರ್ಮ, ನದಿ ಸ್ನಾನ, ತಿಲೋದಕ, ಪಿಂಡ ಪ್ರದಾನ ಮಾಡುವಂಥದ್ದು ಒಳ್ಳೆಯದು ಅಂತ ಹೇಳ್ತೀವಿ. ಯಾವುದೇ ಪದ್ಧತಿ ಅನುಸಾರವಾಗಿ ನಿಮ್ಮ ನಂಬಿಕೆ ಯಾವುದಿರುತ್ತೋ ಆ ರೀತಿ ಕುಂಭರಾಶಿಯವರು ಮಾಡ್ಕೋಬೋದು. ಮತ್ತು 17ನೇ ತಾರೀಕು ವಿಶ್ವಕರ್ಮ ಜಯಂತಿ ವಿಶೇಷವಾಗಿ ಬರುವಂಥದ್ದು. ಯಾರು ವಿಶ್ವಕರ್ಮ ಜನಾಂಗದವ್ರು ಇರ್ತಾರೋ ಅವರು ಇದನ್ನು ಪೂಜೆ ಮಾಡಿಕೊಂಡು ವರ್ಷದಲ್ಲಿ ಇದು ದೊಡ್ಡ ಹಬ್ಬ, ಯಾಕಂದರೆ ಅವ್ರ ಕುಲದೇವರಲ್ವಾ, ಸೊ ಆ ವಿಚಾರವಾಗಿ ಮಾಡ್ಕೋಬೋದು. 22ನೇ ತಾರೀಕು ತುಂಬ ವಿಶೇಷವಾಗಿ ನವರಾತ್ರಿ ಪ್ರಾರಂಭವಾಗ್ತಿರುವಂಥದ್ದು. 29ನೇ ತಾರೀಕು ಸರಸ್ವತಿ ಜಯಂತಿ, ಅದ್ರ ಜೊತೆಯಲ್ಲಿ 30ನೇ ತಾರೀಕು ದುರ್ಗಾಷ್ಟಮಿ ಅಂತ ಹೇಳ್ತೀವಿ. ಸೊ ಈ ರೀತಿ ರಾಶ್ಯಾಧಿಪತಿಯ ಒಂದು ಶನೇಶ್ವರನ ಗೋಚಾರದಿಂದ ಈ ಒಂದು ಸೆಪ್ಟೆಂಬರ್ ಮಾಸದಲ್ಲಿ ವಿಶೇಷ ಆಚರಣೆಗಳನ್ನು ನಾವು ಕುಂಭರಾಶಿಯವರಿಗೆ ನೋಡ್ತೇವೆ. ಗುರುಜಿ, ಇನ್ನು ಕೂಡ ಮುಂದುವರೆದು ನಕ್ಷತ್ರಗಳ ಅನುಸಾರ ಯಾವ ರೀತಿಯಾದಂತಹ ಫಲಗಳನ್ನ ನಾವು ನೋಡ್ಬೋದು ಕುಂಭರಾಶಿಯವರಿಗೆ ಪರಿಹಾರ ಭಾಗವಾಗಿ ಏನ್ ತಿಳಿಸ್ತೀರಾ? ನೋಡಿ, ಇವರಿಗೆ ವಿಶೇಷವಾಗಿ ಶತಾಭಿಷ ನಕ್ಷತ್ರ ಅಂತ ಹೇಳ್ತೀವಿ, ಮತ್ತು ಪೂರ್ವಭಾದ್ರ ನಕ್ಷತ್ರ ಅಂತ ಹೇಳ್ತೀವಿ, ಮತ್ತು ಧನಿಷ್ಠ ನಕ್ಷತ್ರ ಅಂತ ಹೇಳ್ತೀವಿ. ಧನಿಷ್ಠ ನಕ್ಷತ್ರದವರಿಗೆ ತುಂಬ ವಿಶೇಷವಾಗಿ ಮಾತುಗಾರಿಕೆಯಲ್ಲಿ ತುಂಬ ಒಳ್ಳೆಯದಾಗುವಂಥದ್ದು, ಅಂದರೆ ಅವರ ಮಾತಿನಿಂದ ಒಳ್ಳೆ ಕೆಲಸ ಕಾರ್ಯಗಳನ್ನು ಆಗುವಂಥದ್ದು ನೋಡ್ತೀವಿ. ಶತಾಭಿಷ ನಕ್ಷತ್ರದವರಿಗೆ ಹೆಚ್ಚು ವ್ಯಾಪಾರಸ್ಥರಲ್ಲಿ ಏಳಿಗೆ ಕಾಣಿಸ್ತಾ ಇದೆ. ಮತ್ತು ಪೂರ್ವಭಾದ್ರ ನಕ್ಷತ್ರದವರಿಗೆ ಮನಸ್ಸಿನ ಏರಿಳಿತಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ಅದಲ್ದಿರ ಪೂರ್ವಭಾದ್ರ ಮತ್ತು ಶತಾಭಿಷ ನಕ್ಷತ್ರದಲ್ಲಿ ಸ್ವಲ್ಪ ಗ್ರಹಣ ಕೂಡ ಈ ಒಂದು ಮಾಸದಲ್ಲಿ ಸಂಭವಿಸ್ತಾ ಇರುವಂಥದ್ದು. 7ನೇ ತಾರೀಕು ರಾಹುಗ್ರಸ್ತ ಚಂದ್ರಗ್ರಹಣ ಸಂಭವಿಸ್ತಾ ಇರೋದ್ರಿಂದ ಸ್ವಲ್ಪ ರಾಶಿಯವರು ಹುಷಾರಾಗಿರಬೇಕು. ಪರಿಹಾರ ಭಾಗ ಕೂಡ ಅಷ್ಟೇ ತುಂಬ ವಿಶೇಷವಾಗಿ ರಾಹುವಿನ ಆರಾಧನೆ ಮತ್ತು ಗುರುವಿನ ಆರಾಧನೆ ತುಂಬ ಬೇಕಾಗುತ್ತೆ. ಯಾಕಂದರೆ ರಾಶಿಯಲ್ಲಿ ಗ್ರಹಣ ಸಂಭವಿಸಿದಾಗ ಒಂದು 15 ದಿನ ಆ ಕಡೆ ಈ ಕಡೆ, ಅಂದರೆ 7ನೇ ತಾರೀಕಾದರೆ 15 ದಿನ, ಸೆಪ್ಟೆಂಬರ್ 1ನೇ ತಾರೀಕಿಂದನೇ ಪ್ರಭಾವ ಜಾಸ್ತಿ ಇರುತ್ತೆ. ಗ್ರಹಣ ಮುಗಿದ 15 ದಿನಗಳ ಕಾಲ ಕೂಡ ಪ್ರಭಾವ ಕುಂಭರಾಶಿಯ ಈ ಒಂದು ನಕ್ಷತ್ರಗಳಿಗೂ ಕೂಡ ಇರುವಂಥದ್ದು. ಪರಿಹಾರ ಅಷ್ಟೇ ಸ್ವಲ್ಪ ಆದಷ್ಟು ಒಂದು ವಿಶೇಷವಾಗಿ ರಾಹುವಿನ ಒಂದು ಆರಾಧನೆ, ಅಂದರೆ ಅಮ್ಮನವರ ದೇವಸ್ಥಾನಕ್ಕೆ ಹೋಗುವಂಥದ್ದು, ಓಂ ರೀಂ ದುಮ್ ದುರ್ಗೆ ನಮಃ ಅಂತ ಜಪ ಮಾಡುವಂಥದ್ದು. ಅದೇ ರೀತಿ ತುಂಬ ವಿಶೇಷವಾಗಿ ಗುರುವಿನ ಆಲಯಕ್ಕೆ ಹೋಗುವಂಥದ್ದು. ಗುರುವಾರ ಅಥವಾ ಅವರಿಗೆ ವಾರದ ಅನುಸಾರವಾಗಿ ನೋಡೋದಾದರೆ ಕುಂಭರಾಶಿಯವರಿಗೆ ಶನಿವಾರ ಕೂಡ ಗುರು ರಾಯರ ದೇವಸ್ಥಾನಕ್ಕೆ ಹೋಗುವಂಥದ್ದು. ಮತ್ತು ಆದಷ್ಟು ಗುರುವಾರ ಪ್ರತಿಯೊಂದು ಗುರುವಿಗೆ ಸಂಬಂಧಪಟ್ಟಂಥ ಗುರು ದತ್ತಾತ್ರೇಯರ ದೇವಸ್ಥಾನಕ್ಕಾಗಿರ್ಬೋದು, ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನ ಅಥವಾ ಅವರ ಸ್ತೋತ್ರಗಳನ್ನು ಪಠನೆ ಮಾಡುವಂಥದ್ದು ಇವರಿಗೆ ತುಂಬ ಒಳ್ಳೆಯದು. ಸೂಚನೆ ಇಷ್ಟೇ, ಈ ಒಂದು ಗ್ರಹಣ ಸಮಯದಲ್ಲಿ ಆದಷ್ಟು ನೀವು ಜಪತಪ ಧ್ಯಾನಗಳನ್ನು ಮಾಡಿಕೊಂಡ್ರೆ ಕುಂಭರಾಶಿಯವರಿಗೆ ಸೆಪ್ಟೆಂಬರ್ ಮಾಸದಲ್ಲಿ ತುಂಬ ಒಳ್ಳೆ ಫಲಗಳನ್ನು ನಿರೀಕ್ಷೆ ಮಾಡಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಕುಂಭರಾಶಿಯವರು ಯಾರೆಲ್ಲ ಇವತ್ತಿನ ಸಂಚಿಕೆಯನ್ನು ವೀಕ್ಷಿಸಿದ್ದೀರಾ, ಬಹುಮುಖ್ಯವಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಆಗುವಂಥ ಕೆಲಸ ಕಾರ್ಯಗಳು ಹೇಗಿರುತ್ತೆ, ಪರಿಹಾರ ಭಾಗವಾಗಿ ಏನು ಮಾಡ್ಕೊಡ್ಬೇಕು ಅಂತ ಹೇಳಿ ಗುರೂಜಿಗಳು ತಿಳಿಸಿದ್ದಾರೆ. ಮಾಡ್ಕೊಳ್ಳಿ ಅಂತ ಹೇಳ್ತಾ ಗುರೂಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡೋದ್ರ ಜೊತೆಗೆ ಇವತ್ತಿನ ದಿನ ಭವಿಷ್ಯ ಹಾಗೆ ಕುಂಭರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೆಪ್ಟೆಂಬರ್ ತಿಂಗಳ ಭವಿಷ್ಯವನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ರಾಶಿಯೊಂದಿಗೆ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.